ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಇದೀಗ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಇರಾನ್ ಯುದ್ಧ ಮುಂದುವರಿಸುತ್ತಾ ಅಥವಾ ಶರಣಾಗುತ್ತಾ ಅನ್ನುವ ಪ್ರಶ್ನೆಯ ನಡುವೆ ಇರಾನ್ ಮುಂದೆ ಯಾವೆಲ್ಲ ರೀತಿಯ ಆಯ್ಕೆಗಳಿದೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಯಾವುದಕ್ಕೆ ಜೈ ಅನ್ನತ್ತೆ ಇರಾನ್? ಅಮೆರಿಕ ಇದೀಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. 3 ಪರಮಾಣು ನೆಲೆಗಳನ್ನ ಧ್ವಂಸ ಮಾಡಿದೆ. ಟ್ರಂಪ್ ಎಚ್ಚರಿಕೆಗೂ ಬಗ್ಗದ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾ ಇತ್ತು. ಇನ್ನು ಮುಂದಕ್ಕೆ ಏನ್ ಮಾಡುತ್ತೆ? ರೆಸ್ಟ್ ತಗೊಳ್ಳುತ್ತಾ, ಕದನ ವಿರಾಮ ಅಂತ ಕೇಳುತ್ತಾ, ಅಥವಾ ಬೇರೆ ದೇಶದ ನೆರವನ್ನ ಪಡೆಯುತ್ತಾ? ಏನ್ ಮಾಡುತ್ತೆ ಇರಾನ್? ಇರಾನ್ ಮುಂದೆ 5 ಆಯ್ಕೆಗಳಿದೆ. ಯಾವುದಕ್ಕೆ ಜೈ ಅನ್ನತ್ತೆ ಹಾಗಾದ್ರೆ ಇರಾನ್? 5 ಆಯ್ಕೆಗಳು ಏನು ನೋಡ್ತಾ ಹೋಗೋಣ. ಓಕೆ, ಇರಾನ್ ಮುಂದೆ ಒಟ್ಟು 5 ಆಪ್ಷನ್ ಇದೆ ಅವ್ರ ಮುಂದೆ ಅಂತಿದ್ದಾರೆ. ಹಾಗಾದ್ರೆ ಆ 5 ಆಪ್ಷನ್ ಏನು? ಏನ್ ಮಾಡುತ್ತೆ ಇರಾನ್? ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಮೆರಿಕ ಕೂಡ ಈಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಅಮೆರಿಕ ಎಂಟ್ರಿ ಕೊಟ್ರೆ 3ನೇ ಮಹಾಯುದ್ಧ ಫಿಕ್ಸಾ ಅನ್ನುವ ಚರ್ಚೆಗಳು ಕಳೆದ 1 ವಾರದಿಂದ ಆರಂಭ ಆಗ್ತಾ ಇತ್ತು ಅಥವಾ ಮಾತುಕತೆಗಳಾಗ್ತಾ ಇತ್ತು. ಯಾಕೆ ಅಂದ್ರೆ ಅಮೆರಿಕ ಎಂಟ್ರಿ ಕೊಟ್ರೆ ಇರಾನ್ ಜೊತೆಗೆ ಯಾವ ದೇಶ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಈಗ ಅಮೆರಿಕ ಏನೋ ಎಂಟ್ರಿ ಕೊಟ್ಟಾಯ್ತು, ವಾಟ್ ನೆಕ್ಸ್ಟ್? ಇರಾನ್ ಏನ್ ಮಾಡುತ್ತೆ? ಯಾವ ದೇಶದ ನೆರವನ್ನ ಕೇಳುತ್ತೆ? ಹಾಗೆ ನೋಡೋದಾದ್ರೆ 3 ಪರಮಾಣು ನೆಲೆಯನ್ನ ಏನು ಅಮೆರಿಕ ಧ್ವಂಸ ಮಾಡಿದೆ, ಅದರಲ್ಲಿ ರಷ್ಯಾದ ಸೈಂಟಿಸ್ಟ್ಗಳು ಕೂಡ ಇದ್ರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ರಷ್ಯಾ ಇದನ್ನ ಬಹಳ ಪರ್ಸನಲ್ ಆಗಿ ತಗೊಂಡು ಎಂಟ್ರಿ ಕೊಡುತ್ತಾ? ರಷ್ಯಾ ವರ್ಸಸ್ ಅಮೆರಿಕ ಯುದ್ಧ ಆಗುತ್ತಾ ಇದು? ಇಸ್ರೇಲ್ ವರ್ಸಸ್ ಇರಾನ್ ಇದ್ದಿದ್ದು ರಷ್ಯಾ ವರ್ಸಸ್ ಅಮೆರಿಕ ಆಗುತ್ತಾ? ಆದ್ರೆ ವಾಟ್ ನೆಕ್ಸ್ಟ್? 3ನೇ ಮಹಾಯುದ್ಧವನ್ನ ನೋಡ್ತೀವಾ? 1941ರಲ್ಲಿ ಆದಂತಹ ಪ್ರಕರಣಗಳೇ ಮತ್ತೆ ಘಟಿಸುತ್ತಾ ಅಂತ ನೆನ್ನೆ ತಾನೇ ಡಿಬೇಟ್ ಮಾಡ್ತಾ ಇದ್ವಿ. 2025ನೇ ಕ್ಯಾಲೆಂಡರ್ನಲ್ಲೂ ಹೀಗಾಗುತ್ತಾ ಅಂತ. ಅಂದ್ರೆ ಆ 2ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದ್ದೆ ಅಮೆರಿಕ ಎಂಟ್ರಿ ಕೊಡ್ತಾ ಇದ್ದಂಗೆ. ಈಗಲೂ ಕೂಡ ಅದೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ಇರಾನ್ ಮುಂದಿರುವಂತಹ 5 ಆಯ್ಕೆಗಳು ಏನು? ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಇರಾನ್ ವರ್ಸಸ್ ಇಸ್ರೇಲ್ ಇದ್ದಂತಹ ಯುದ್ಧ ಈಗ ಅಮೆರಿಕ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಕಳೆದ 1 ವಾರದಿಂದ ಚರ್ಚೆ ಮಾಡ್ತಾ ಇದ್ದಿದ್ದು ಅಮೆರಿಕ ಎಂಟ್ರಿ ಕೊಟ್ರೆ ಮುಗಿತ್ ಎಲ್ಲ ಕತೆ, 3ನೇ ಮಹಾಯುದ್ಧ ಫಿಕ್ಸ್ ಅಂತ ಇದ್ರು. ಆ ರೀತಿ ಆಗತ್ತೆ, ಆ ಚಾನ್ಸ್ ಇದೆ ಅನ್ನೋದಾದ್ರೆ ಇರಾನ್ ಜೊತೆ ಯಾವ ದೇಶ ನಿಂತ್ಕೊಳ್ಬಹುದು? ಏನಾಗ್ಬೋದು ಸದ್ಯದ ಪರಿಸ್ಥಿತಿ? ಸದ್ಯದ ಸನ್ನಿವೇಶಗಳನ್ನ ನೋಡ್ತಾ ಇದ್ರೆ ಇರಾನ್ ಮುಂದೆ ಹೆಚ್ಚಿನ ಆಯ್ಕೆಗಳಿಲ್ಲ. ಯಾಕೆಂದ್ರೆ ಇರಾನ್ ಬಳಿ ಯಾವುದೇ ಯುದ್ಧ ನೌಕೆಗಳಿಲ್ಲ, ಜೊತೆಯಲ್ಲೇ ಯುದ್ಧ ವಿಮಾನಗಳಿಲ್ಲ. ಕೇವಲ ತನ್ನ ಕ್ಷಿಪಣಿ ಬಲದಿಂದನೇ ಇರಾನ್ ಮುಂದುವರಿತಾ ಇದೆ. ಈ ಹಂತದಲ್ಲಿ ಇರಾನ್ ಮುಂದೆ ಸದ್ಯದ ಮಟ್ಟಿಗೆ ಒಂದು 5 ಆಯ್ಕೆಗಳಿದೆ ಅಂತ ಹೇಳ್ಬೋದು. ಆ ಪೈಕಿ ಮೊದಲನೇದನ್ನ ನೋಡೋದಾದ್ರೆ ಇಸ್ರೇಲ್ ಮಾತ್ರ ಅಲ್ಲ, ಅಮೆರಿಕ ಸೇನಾ ನೆಲೆಗಳ ಮೇಲೂ ದಾಳಿ ಮಾಡೋದು ಮೊದಲನೇ ಆಯ್ಕೆ. ಅಂದ್ರೆ ಈಗಾಗಲೇ ಇಸ್ರೇಲ್ ಮೇಲೆ ಸತತವಾಗಿ ದಾಳಿ ನಡೆಸ್ತಾನೆ ಇದೆ ಇರಾನ್. ಜೊತೆಗೇನೆ ಅಮೆರಿಕ ನೆಲಕ್ಕೆ ನೇರವಾಗಿ ಇದು ಇರಾನ್ ದೇಶದ ಕ್ಷಿಪಣಿಗಳು ಅಪ್ಪಳಿಸೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಮೆರಿಕ ಇರಾನ್ಗಿಂತ ತುಂಬಾ ದೂರದಲ್ಲಿದೆ, ಮತ್ತೆ ಅಷ್ಟು ದೂರ ತಲುಪುವಂತ ಖಂಡಾಂತರ ಕ್ಷಿಪಣಿಗಳು ಇರಾನ್ ಬಳಿ ಇಲ್ಲ. ಹಾಗಾಗಿ ಇರಾನ್ ದೇಶ ಅಮೆರಿಕದ ಸೇನಾ ನೆಲೆಗಳೇನಿದಾವೆ ಮಧ್ಯಪ್ರಾಚ್ಯದಲ್ಲಿ, ಅಂದ್ರೆ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಹಲವೆಡೆ ಅಮೆರಿಕದ 10ಕ್ಕೂ ಹೆಚ್ಚು ಸೇನಾ ನೆಲೆಗಳಿದಾವೆ. ಆ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಬಹುದು. 2ನೇ ಆಯ್ಕೆ ಅಂದ್ರೆ ಈಗಾಗಲೇ ಏನೊಂದು ಇರಾನ್ ಸಾಕಿಟ್ಕೊಂಡಿದೆ ತನ್ನ ಒಂಥರ ಸಾಕು ನಾಯಿಗಳ ರೀತಿ ಉಗ್ರ ಸಂಘಟನೆಗಳನ್ನ, ಈ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ ಆಗಿರ್ಬೋದು, ಯಮನ್ ಹೌತಿ ಸಂಘಟನೆ ಆಗಿರ್ಬೋದು, ಮತ್ತೆ ಏನೊಂದು ಗಾಜಾಪಟ್ಟಿಯಲ್ಲಿದ್ದ ಹಮಾಸ್ ಸಂಘಟನೆ ಇರ್ಬೋದು, ಆ ಉಗ್ರರನ್ನ ಬಳಸ್ಕೊಂಡು ಪರೋಕ್ಷ ಸಮರ ಮಾಡಬಹುದು. 3ನೇ ಆಯ್ಕೆ ಏನಂದ್ರೆ ಚೀನಾ ಮತ್ತೆ ರಷ್ಯಾ ಸೇರಿದಂತೆ ಹಲವು ದೇಶಗಳಿಗೆ ನೆರವಿಗೆ ಮೊರೆ ಇಡಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಚೀನಾ ಅಲ್ಪ ಪ್ರಮಾಣದ ನೆರವನ್ನು ಕೊಡ್ತಾ ಇದೆ. ರಷ್ಯಾ ಈಗಾಗಲೇ ಉಕ್ರೇನ್ ಯುದ್ಧದಲ್ಲಿ ನಿರತರಾಗಿರೋ ಕಾರಣಕ್ಕೆ ರಷ್ಯಾ ದೊಡ್ಡ ಮಟ್ಟದ ಸಹಾಯ ಮಾಡೋ ಸಾಧ್ಯತೆಗಳು ಕಡಿಮೆ ಇದೆ. ಇನ್ನು 4ನೇದು ಆಯ್ಕೆ ಇರಾನ್ ಮುಂದೆ ಇರೋದು ಅಂದ್ರೆ ಜಾಗತಿಕ ಸರಕು ಸಾಗಣೆ ಮತ್ತೆ ತೈಲ ಸಾಗಣೆ ಸಮುದ್ರ ಮಾರ್ಗಗಳೇನಿದಾವೆ ಅದನ್ನ ಬಂದ್ ಮಾಡೋದು. ಯಾಕಂದ್ರೆ ಇರಾನ್ ಸಮುದ್ರ ತೀರದ ಮಾರ್ಗವಾಗಿನೇನೆ ಇಡೀ ವಿಶ್ವದ 20% ಸರಕು ಸಾಗಣೆ ಹಡಗುಗಳು ಸಾಕ್ತವೆ. ಅವನ್ನ ಬಂದ್ ಮಾಡಿದ್ರೆ ಇಡೀ ವಿಶ್ವದ ಏನೊಂದು ಸರಕು ಸಾಗಣೆಯ ಒಂದು ಮಾರ್ಗ ಇದೆ, ಸಪ್ಲೈ ಚೈನ್ ಅಂತ ಏನ್ ಕರೀತಾರೆ, ಅದರ ಕುತ್ತಿಗೆ ಹಿಂಡುವಂತ ಕೆಲಸ ಆಗುತ್ತೆ. ಮತ್ತೆ ಇನ್ನೊಂದು ಕೊನೆ ಆಯ್ಕೆ ಏನಂದ್ರೆ ಈ ತೈಲ ಉತ್ಪಾದನೆ ಏನ್ ಮಾಡ್ತವೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು, ಅವುಗಳ ತೈಲ ಉತ್ಪಾದನಾ ಘಟಕಗಳನ್ನ ಗುರಿಯಾಗಿಸಿ ಏನಾದ್ರು ದಾಳಿಗಳು ನಡೆಸಿದ್ರೆ ಇರಾನ್ ದೇಶ, ಅವಾಗ ಇಡೀ ವಿಶ್ವಕ್ಕೆ ತೈಲ ಸಂಕಷ್ಟ ಎದುರಾಗುತ್ತೆ. ಇವು ಸದ್ಯದ ಮಟ್ಟಿಗೆ ಇರಾನ್ ಮುಂದೆ ಇರೋ 5 ಆಯ್ಕೆಗಳು. ಹಾಗೆ ನೋಡಿದ್ರೆ ಇರಾನ್ ಮುಂದೆ ಇರೋ ಇನ್ನೊಂದು ಪ್ರಬಲ ಆಯ್ಕೆ ಇದೆ, ಅದು ಶರಣಾಗತಿ. ಆದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಶರಣಾಗುವಂತ ಆಯ್ಕೆನ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ಇರಾನ್ ಸರ್ವೋಚ್ಚ ನಾಯಕ ಏನಿದೆ ಅಯಾತುಲ್ಲಾ ಖಮೇನಿ, ಆತ ಒಂದು ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಿರೋದ್ರಿಂದ, ಮತ್ತೆ ಈ ಒಂದು ಯುದ್ಧವನ್ನ
ಒಂದು ಮುಸ್ಲಿಂ ರಾಷ್ಟ್ರದ ಮೇಲೆ ನಡೀತಿರೋ ಯುದ್ಧ ಅಂತ ಹೇಳ್ಬಿಟ್ಟು ಅದನ್ನ ಧಾರ್ಮಿಕ ಆಂಗಲ್ ಕೂಡ ಕೊಡ್ತಿರೋ ಹಿನ್ನೆಲೆಯಲ್ಲಿ ಈ ಒಂದು ಯುದ್ಧ ಅಷ್ಟು ಸುಲಭವಾಗಿ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ. ಆ್ಯಂಡ್ ಇರಾನ್ ಏಕಾಏಕಿಯಾಗಿ ಅಮೆರಿಕದ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನುವಂಥದ್ದು ಸ್ವಲ್ಪ ಅನುಮಾನವೇ. ಯಾಕಂತ ಹೇಳಿದ್ರೆ ಅಮೆರಿಕವನ್ನ